ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಸಾಹಿತ್ಯ ಲೋಕದ ಮಹಾನ್ ಕವಿ, ಜ್ಞಾನಪೀಠ ಪ್ರಶಸ್ತಿ ಪಡೆದ ದ.ರಾ ಬೇಂದ್ರೆ ಅವರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 1896ರಲ್ಲಿ ಧಾರವಾಡದಲ್ಲಿ ಜನಿಸಿದ್ರು. ಬಾಲ್ಯದಲ್ಲಿ ಅವರು ಹಲವು ಸಂಕಷ್ಟಗಳನ್ನು ಎದುರಿಸಿದರು. ಆದರೆ ಆ ಕಷ್ಟಗಳು ಅವರನ್ನು ಮುರಿಯಲಿಲ್ಲ, ಬದಲಾಗಿ ಅವರೊಳಗಿನ ಕವಿಯನ್ನು ಜಾಗೃತಗೊಳಿಸಿತು. ಬೇಂದ್ರೆಯವರು ಕೇವಲ ಕವಿಯಲ್ಲ, ಜೀವನದ ತತ್ವಗಳನ್ನು ಸರಳ ಪದಗಳಲ್ಲಿ ಹೇಳಿದ ಮಹಾನ್ ಚಿಂತಕರು. ಅವರ ಕವಿತೆಗಳಲ್ಲಿ ಮಾನವೀಯತೆ, ಪ್ರಕೃತಿ, ಪ್ರೀತಿ ಮತ್ತು ಜೀವನದ ಆಳವಾದ ಅರ್ಥಗಳು ಸ್ಪಷ್ಟವಾಗಿ ಕಾಣುತ್ತವೆ. ಅವರು ಅಂಬಿಕಾ ತನಯ ದತ್ತ ಎಂಬ ಉಪನಾಮದಿಂದ ಕವಿತೆಗಳನ್ನು ಬರೆಯುತ್ತಿದ್ದರು. ಅವರ ಸಾಹಿತ್ಯ ಜನಮನದಲ್ಲಿ ಆಳವಾಗಿ ನೆಲೆಯೂರಿತು. ಬೇಂದ್ರೆಯವರಿಗೆ ಕನ್ನಡ ಸಾಹಿತ್ಯದಲ್ಲಿ ಮಾಡಿದ ಅಪಾರ ಸೇವೆಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಇದು ಅವರ ಪ್ರತಿಭೆಗೆ ದೊರೆತ ಅತಿದೊಡ್ಡ ಗೌರವ. ಸ್ನೇಹಿತರೆ, ಬೇಂದ್ರೆಯವರ ಜೀವನ ನಮಗೆ ಒಂದು ಪಾಠ ಹೇಳುತ್ತದೆ. ಕಷ್ಟಗಳು ನಮ್ಮನ್ನು ತಡೆಯೋದಿಲ್ಲ, ನಾವು ಅವನ್ನು ಶಕ್ತಿಯಾಗಿ ಬಳಸಿದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬಹುದು. ಅವರ ಜೀವನ ಒಂದು ಸ್ಫೂರ್ತಿ. ಸಾಧಾರಣ ವ್ಯಕ್ತಿಯು ತನ್ನ ಪ್ರತಿಭೆಯಿಂದ ಅಸಾಧಾರಣ ಸಾಧನೆ ಮಾಡಬಹುದು ಎಂಬುದಕ್ಕೆ ಇದು ಉದಾಹರಣೆ. ಸ್ನೇಹಿತರೆ, ಇನ್ನಷ್ಟು ಇಂತಹ ಸ್ಫೂರ್ತಿದಾಯಕ ಕಥೆಗಳಿಗಾಗಿ ನಮ್ಮ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.